ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 2ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 312 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 1.3% ನಿಫ್ಟಿ ಇವತ್ತು ಡೌನ್ ಆಗಿದೆ. ಬೆಳಗಿನ ಸೆಷನಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ತು. ಮತ್ತೆ 25,000 ಲೆವೆಲ್ ಅನ್ನ ನಿಫ್ಟಿ ಟಚ್ ಮಾಡಿತ್ತು. ಬಟ್ ಆ ಲೆವೆಲ್ನಿಂದ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 24,600 ಲೋ ಅನ್ನ ನಿಫ್ಟಿ ಟಚ್ ಮಾಡಿತ್ತು. ಬಟ್ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಗೇನ್ ಆಗಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸಾಕಷ್ಟು ವಾಲಟಾಲಿಟಿ ಇವತ್ತು ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ನಾಳೆ ಮಾರ್ಕೆಟ್ ಹಾಲಿಡೇ ಆಗಿರುತ್ತೆ. ಆದ್ರಿಂದ ಟ್ಯೂಸ್ಡೇ ನಿಫ್ಟಿ ಎಕ್ಸ್ಪೈರಿ ಏನಿತ್ತು ಅದು ಒಂದು ದಿನ ಹಿಂದಕ್ಕೆ ಶಿಫ್ಟ್ ಆಗಿದೆ. ಆ ರೀಸನ್ನಿಂದ ಇನ್ನಷ್ಟು ವಾಲಟಾಲಿಟಿ ಕೂಡ ಆಡ್ ಅಪ್ ಆಗಿ ಮಾರ್ಕೆಟ್ನಲ್ಲಿ ಒಂದು ವೀಕ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 1.3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ವೀಕ್ ಆಗಿತ್ತು. 1.15% ಬ್ಯಾಂಕ್ ನಿಫ್ಟಿ ಕೂಡ ಕರೆಕ್ಟ್ ಆಯಿತು. IT ಇಂಡೆಕ್ಸ್ನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಟೋ ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 2%ಗೂ ಹೆಚ್ಚಾಗಿ ಆಟೋ ಇಂಡೆಕ್ಸ್ ಇವತ್ತು ಕರೆಕ್ಟ್ ಆಗಿದೆ. ಸೊ ಮಾರ್ಚ್ 2 ಆಗಿರೋದ್ರಿಂದ ಫೆಬ್ರವರಿ ತಿಂಗಳ ಆಟೋ ಸೇಲ್ಸ್ ಡೇಟಾ ಕೂಡ ನೋಡೋದಕ್ಕೆ ಸಿಕ್ತು. ಸಾಕಷ್ಟು ಕಂಪನಿಗಳು ಒಳ್ಳೆ ಸೇಲ್ಸನ್ನು ಡಿಕ್ಲೇರ್ ಮಾಡಿದರೆ, ಕೆಲವು ಕಂಪನಿಗಳ ಸೇಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ. ಬಟ್ ಓವರ್ ಆಲ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋದ್ರಿಂದ ಆಟೋ ಸ್ಟಾಕ್ಗಳು ಕೂಡ ಇವತ್ತು ಕರೆಕ್ಟ್ ಆಗಿದೆ. ಸೊ ಕ್ರೂಡ್ ಪ್ರೈಸಸ್ ಜಂಪ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆ ರೂಟ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಶಟ್ ಡೌನ್ ಆಗ್ಬೋದು ಅನ್ನುವಂಥ ರೀಸನ್ನಿಂದ ಕ್ರೂಡ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕ್ರೂಡ್ ಪ್ರೈಸಸ್ ಜಂಪ್ ಆಗ್ತದೆ ಅಂದರೆ ಆಟೋಮ್ಯಾಟಿಕಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸುತ್ತೆ. ಹಾಗೆ ಮಾರ್ಕೆಟ್ಗೆ ಬಂದಂಥ ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂದರೆ, ಸೌದಿ ಅರೇಬಿಯಾದ ರಾಸ್ ತಾನುರಾ ಆಯಿಲ್ ರಿಫೈನರಿ ಏನಿದೆ, ಈ ಒಂದು ಆಯಿಲ್ ರಿಫೈನರಿ ಕೂಡ ಈಗ ಶಟ್ ಡೌನ್ ಆಗಿದೆ. ಇರಾನ್ ಲಾಂಚ್ ಮಾಡಿದಂಥ ಒಂದು ಡ್ರೋನ್ ಈ ರಿಫೈನರಿಯ ಬಳಿಯಲ್ಲಿ ಸ್ಟ್ರೈಕ್ ಆಗಿದೆ. ಸೊ ಪ್ರಿಕಾಷನರಿ ಮೆಷರ್ ಆಗಿ ಈ ಒಂದು ರಿಫೈನರಿಯನ್ನ ಸೌದಿ ಅರೇಬಿಯಾದ ಅರಾಮ್ಕೋ ಕ್ಲೋಸ್ ಮಾಡಿದ್ದಾರೆ. ಸೊ ಸೌದಿ ಅರಾಮ್ಕೋ ಲಾರ್ಜೆಸ್ಟ್ ಆಯಿಲ್ ರಿಫೈನರಿ ಕಂಪನಿ ಆಗಿರ್ತಾರೆ. ಸೊ ಈ ಕಂಪನಿ ಸಾಕಷ್ಟು ಕ್ರೂಡ್ ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡಿ ಸಾಕಷ್ಟು ಮಿಲಿಯನ್ ಬ್ಯಾರಲ್ಸ್ ಕ್ರೂಡ್ ಆಯಿಲ್ ಪ್ರೊಡ್ಯೂಸ್ ಆಗಿ ಅದನ್ನ ಬೇರೆ ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಹೆಚ್ಚಿನ ಒಂದು ಕ್ರೂಡ್ ಆಯಿಲ್ ಏನಿದೆ ಈ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ನಿಂದಾನೇ ಬೇರೆ ಬೇರೆ ದೇಶಗಳಿಗೆ ತಲುಪುತ್ತೆ. ಸೊ ಆ ರೀಸನ್ನಿಂದ ಕೂಡ ಇವತ್ತು ಕ್ರೂಡ್ ಆಯಿಲ್ನ ಪ್ರೈಸ್ನಲ್ಲಿ ಸಾಕಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಟೆನ್ಷನ್ಸ್ ಇದೇ ರೀತಿಯಲ್ಲಿ ಎಸ್ಕಲೇಟ್ ಆಗ್ತಾ ಹೋದರೆ ಇನ್ನಷ್ಟು ಕ್ರೂಡ್ ಪ್ರೈಸ್ ಜಂಪ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಗೋಲ್ಡ್ ಪ್ರೈಸ್ ಕೂಡ ಜಂಪ್ ಆಯಿತು. 2% ಗೋಲ್ಡ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 1,73,255 ರೂಪಾಯಿ ಅರೌಂಡಲ್ಲಿ 24 ಕ್ಯಾರೆಟ್ ಗೋಲ್ಡ್ ಇವತ್ತು ಟ್ರೇಡ್ ಆಗ್ತದೆ. ಒಂದು ಸಡನ್ ಸ್ಪೈಕ್ ನಮಗೆ ಚಾರ್ಟ್ನಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಮಾರ್ಕೆಟ್ನಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತದೆ ಅಂದಾಗ ಇನ್ವೆಸ್ಟ್ಮೆಂಟ್ ನಮಗೆ ಸೇಫ್ ಹೆವೆನ್ ಮೆಟಲ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದು ಕ್ರೂಡ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು. ಸೊ ಈ ರೀತಿಯ ಮೆಟಲ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ಇದು ಶಾರ್ಟ್ ಟರ್ಮ್ ಟ್ರೆಂಡ್ ಆಗಿರುತ್ತೆ. ಸೊ ಮತ್ತೆ ಮಾರ್ಕೆಟ್ ರಿಕವರ್ ಆಗ್ತಾ ಇಲ್ಲಿ ಒಂದು ಸಡನ್ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ BL ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಜಂಪ್ BL ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಕೇವಲ BL ಅಲ್ಲ, ಸಾಕಷ್ಟು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಪಾರಸ್ ಡಿಫೆನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ 13% ಜಂಪ್ ನೋಡೋದಕ್ಕೆ ಸಿಕ್ತು. BL 2% ಗೇನ್ ಆಗಿದ್ರೆ HALನಲ್ಲಿ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವಾರ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತದೆ ಅಂದರೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಈ ಒಂದು ವಾರ್ ಸಿಚುವೇಶನ್ಸ್ನಿಂದ ಈ ಕಂಪನಿಗಳಿಗೆ ಹೆಚ್ಚಾಗೇನು ಲಾಭ ಆಗೋದಿಲ್ಲ. ಬಟ್ ವಾರ್ ಸಿಚುವೇಶನ್ಸ್ ಬರ್ತಿದೆ ಅಂದಾಗ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಹಾಗೆ ಮೆಟಲ್ ಸೆಕ್ಟರ್ನ ಸ್ಟಾಕ್ ಆಗಿರುವಂಥ ಇಂಡಾಲ್ಕೋ ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. 2% ಅರೌಂಡಲ್ಲಿ ಇಂಡಾಲ್ಕೋ ಗೇನ್ ಆಯಿತು. ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ ಅಂದರೆ ONGC ಆಯಿಲ್ ಇಂಡಿಯಾ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇರುತ್ತೆ. ONGC ಕೇವಲ 1% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಇನ್ನೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟಿ ಇತ್ತು. ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಓವರ್ ಆಲ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ FMCG ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗುತ್ತೆ. ಬಟ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗುತ್ತೆ ಅಂದರೆ ಅದು ಫಾರ್ಮಾ ಸೆಕ್ಟರ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಸೊ ಈ ಒಂದು ಶಿಪ್ ಮೂಲಕ ಸಾಕಷ್ಟು ಫಾರ್ಮಾ ಪ್ರಾಡಕ್ಟ್ಸ್ಗಳು ಕೂಡ US ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಿಫ್ಟಿ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋ ಇವತ್ತು ಟಾಪ್ ಲೂಸರ್ ಆಗಿತ್ತು. ಸೊ ಏರ್ ಸ್ಪೇಸಸ್ ಕ್ಲೋಸ್ ಆಗ್ತಿರೋದು ಏವಿಯೇಷನ್ ಸೆಕ್ಟರ್ನ ಕಂಪನಿಗಳು, ಟ್ರಾವೆಲ್ ಸೆಕ್ಟರ್ನ ಕಂಪನಿಗಳಿಗೆ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಆದ್ದರಿಂದ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ LNTಯಲ್ಲಿ ಕೂಡ 5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. LNT ಸಾಕಷ್ಟು ಬಿಸ್ನೆಸ್ಸನ್ನು ಮಿಡಲ್ ಈಸ್ಟ್ನಲ್ಲಿ ಮಾಡ್ತಾರೆ. ದುಬೈನಲ್ಲಿ ಕೂಡ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನಡೀತಿರುತ್ತೆ. ಸೊ ಈ ಪ್ರಾಜೆಕ್ಟ್ಸ್ಗಳು ಸ್ಲೋ ಡೌನ್ ಆಗ್ಬೋದು ಅಥವಾ ಆರ್ಡರ್ ಇನ್ಫ್ಲೋಸ್ ಕಡಿಮೆ ಆಗ್ಬೋದು ಅನ್ನುವಂಥ ರಿಸ್ಕ್ ಇದ್ದೇ ಇರುತ್ತೆ.
ಆ ರೀಸನ್ನಿಂದ LNT ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸೌದಿ ಅರಾಮ್ಕೋ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳನ್ನು ಕೂಡ LNT ಮಾಡ್ತಿರ್ತಾರೆ. ಅದಾನಿ ಪೋರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಅದಾನಿ ಪೋರ್ಟ್ಸ್ ಮೇಜರ್ ಆಗಿ ಶಿಪ್ನ ಮೂಲಕ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಇವರು ಕೂಡ ಮಿಡಲ್ ಈಸ್ಟ್ಗೆ ಸಾಕಷ್ಟು ಶಿಪ್ಸ್ಗಳನ್ನು ಕಳಿಸ್ತಾರೆ. ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗ್ತಿದೆ ಅಂದರೆ ಇವರ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆ ಇರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಇವತ್ತು ಕರೆಕ್ಟ್ ಆಗಿದೆ. ಮಾರುತಿ ಸುಜುಕಿ ಸ್ಟಾಕ್ ಪ್ರೈಸ್ನಲ್ಲಿ 3%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಯ ಸೇಲ್ಸ್ ಡೇಟಾ ಬಂದಿತ್ತು. ಟೋಟಲ್ ಸೇಲ್ಸ್ 7% ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಡೊಮೆಸ್ಟಿಕ್ ಸೇಲ್ಸ್ ಕೇವಲ 0.26% ಇನ್ಕ್ರೀಸ್ ಆಗಿದೆ. ಸೊ ಬೇರೆ 4 ವೀಲರ್ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಸೇಲ್ಸ್ ಸಾಕಷ್ಟು ಡ್ರಾಪ್ ಆಗಿದೆ. ಟಾಟಾ ಮೋಟಾರ್ಸ್ನ ಓವರ್ ಆಲ್ ಸೇಲ್ಸ್ 35% ಇನ್ಕ್ರೀಸ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ ಕೂಡ 34% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಮಾರುತಿ ಸುಜುಕಿಯ ಸೇಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ನ ಸೇಲ್ಸ್ ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಮಿಡ್ಲ್ ಈಸ್ಟ್ನಲ್ಲಿ ಕ್ರಿಯೇಟ್ ಆಗ್ತಿರುವಂಥ ಟೆನ್ಷನ್ಸ್ ಕೂಡ ಕಾರಣ ಆಗಿರುತ್ತೆ. ಸೊ 2 ವೀಲರ್ ಆಟೋ ಸೆಕ್ಟರ್ನ ಸೆಗ್ಮೆಂಟ್ಗೆ ಬಂದಾಗ ಹೀರೋ ಮೋಟೋಕಾರ್ಪ್ನ ಸೇಲ್ಸ್ ಇಯರ್ ಆನ್ ಇಯರ್ 44% ಇನ್ಕ್ರೀಸ್ ಆಗ್ತದೆ. ಡೊಮೆಸ್ಟಿಕ್ ಸೇಲ್ಸ್ ಕೂಡ 45% ಅರೌಂಡಲ್ಲಿ ಇನ್ಕ್ರೀಸ್ ಆಗಿದೆ. ಎಕ್ಸ್ಪೋರ್ಟ್ಸ್ ಕೂಡ 34% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಐಷರ್ ಮೋಟಾರ್ಸ್ನ ಸೇಲ್ಸ್ ಕೂಡ ಇಯರ್ ಆನ್ ಇಯರ್ 11%ನಷ್ಟು ಇನ್ಕ್ರೀಸ್ ಆಗಿದೆ. ಒಂದು ಸ್ಟ್ರಾಂಗ್ 2 ವೀಲರ್ ಸೇಲ್ಸ್ ಕೂಡ ಫೆಬ್ರವರಿ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ತು. ಇಂಡಿಗೋ, ಇಕ್ಸಿಗೋ, ಟೂರಿಸಂ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಇವತ್ತು ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಟ್ರಾವೆಲ್ ಡಿಸ್ರಪ್ಷನ್ ಆದಾಗ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಇದು ನ್ಯೂಸ್ನಿಂದ ಬಂದಂಥ ವೀಕ್ನೆಸ್ ಆಗಿರುತ್ತೆ. ಮೇ ಬಿ ಸ್ವಲ್ಪ ಮಟ್ಟಿಗೆ ಇವರ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಇರ್ಬೋದು. ಈ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗುವಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಸೊ ಈ ಒಂದು ವಾರ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಾರ್ ಕಂಟಿನ್ಯೂ ಆಗ್ತಿರೋವರೆಗೂ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಈ ಸ್ಟಾಕ್ಗಳಲ್ಲಿ ಇರುತ್ತೆ. ಸೊ ಕ್ರೂಡ್ ಆಯಿಲನ್ನು ಮೇನ್ ರಾ ಮೆಟೀರಿಯಲ್ ಆಗಿ ಬಳಸುವಂಥ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇತ್ತು. ಇದನ್ನು ಕೂಡ ನಿನ್ನೆ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಏಷ್ಯನ್ ಪೇಂಟ್ಸ್, ಇಂಡಿಯನ್ ಆಯಿಲ್, JK ಟೈರ್ ಈ ಎಲ್ಲ ಸ್ಟಾಕ್ಗಳು ಇವತ್ತು ಕರೆಕ್ಟ್ ಆಗಿದೆ. ಆಯಿಲ್ ಸೆನ್ಸಿಟಿವ್ ಸ್ಟಾಕ್ಸ್ ಆಗಿರುತ್ತೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ಈ ಸ್ಟಾಕ್ಗಳು ನೆಗೆಟಿವ್ ಆಗಿ ಟ್ರೇಡ್ ಆಗುತ್ತೆ. ಅದಾನಿ ಗ್ರೀನ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ 4%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ನಾರ್ವೆಯ ಒಂದು ವೆಲ್ತ್ ಫಂಡ್ ಅದಾನಿ ಗ್ರೀನ್ ಎನರ್ಜಿಯನ್ನು ತಮ್ಮ ಪೋರ್ಟ್ಫೋಲಿಯೋನಿಂದ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು ಅಂತ ಇದ್ದಾರೆ. ಸೊ ಕಂಪನಿ ಕೆಲವೊಂದಿಷ್ಟು ಫ್ರಾಡ್ ಅಲಿಗೇಷನ್ಸ್ಗಳಲ್ಲಿ ಪಾರ್ಟ್ ಆಗಿದೆ ಅನ್ನೋದು ಈ ಒಂದು ಫಂಡ್ ಹೌಸ್ನ ವ್ಯೂ ಆಗಿರುತ್ತೆ. ಇವರು ತಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂಥ ಎಲ್ಲ ಸ್ಟಾಕ್ಗಳನ್ನು ಸೆಲ್ ಮಾಡ್ತಾರೆ. ಇದರಿಂದ ಹೆಚ್ಚಿನ ಒಂದು ಸೆಲ್ಲಿಂಗ್ ಪ್ರೆಷರ್ ಸ್ಟಾಕ್ನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಇದರ ಬಗ್ಗೆ ಅದಾನಿ ಗ್ರೀನ್ ಎನರ್ಜಿ ಯಾವುದೇ ರೀತಿಯ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿಲ್ಲ. ಆದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು 2 IPOಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಶ್ರೀರಾಮ್ ಟ್ವಿಸ್ಟಿಕ್ಸ್ನಲ್ಲಿ 35% ಡಿಸ್ಕೌಂಟೆಡ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಸ್ಟಾಕ್ಸ್ 5%ನ ಅಪ್ಪರ್ ಸರ್ಕ್ಯೂಟನ್ನು ಹಿಟ್ ಮಾಡಿತ್ತು. ಬಟ್ 31% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹104 ಆಗಿತ್ತು. ಬಟ್ ₹70 ಅರೌಂಡಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ಪ್ರೈಸ್ನ ಅರೌಂಡಲ್ಲಿ ಸ್ಟಾಕ್ ಕ್ಲೋಸ್ ಕೂಡ ಆಯಿತು. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಟೈಮ್ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋಬೇಕಾಗತ್ತೆ. ಮಾರ್ಕೆಟ್ನಲ್ಲಿ ರಿಕವರಿ ಬಂದಾಗ ಈ ಸ್ಟಾಕ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗ್ಬೋದು. ಅದೇ ರೀತಿಯಲ್ಲಿ ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 18% ಲೋವರ್ ಸೈಡ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 9% ಡೌನ್ ಸೈಡ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಗ್ರೀನ್ ಎನರ್ಜಿ ರಿಲೇಟೆಡ್ ಕಂಪನಿ ಆಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ. ಸೊ ಸ್ಟಾಕ್ 18% ಲೋವರ್ ಸೈಡ್ನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇಲ್ಲೂ ಕೂಡ ಅಷ್ಟೇ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಟೈಮ್ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೂ 2 IPOಗಳು ಇದೇ ವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಬುಧವಾರ ರೇವಾ ಡೈಮಂಡ್ ಜ್ಯುವೆಲ್ಲರಿಯ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ನಾಳೆ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಬಟ್ ನಾಡಿದ್ದು ನಮಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ. ₹17 ನೆಗೆಟಿವ್ ಪ್ರೀಮಿಯಂನಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು IPO ಕೂಡ ನೆಗೆಟಿವ್ ಆಗಿ ಲಿಸ್ಟ್ ಆಗುವಂಥ ಹೋಪ್ಸ್ ಇರುತ್ತೆ. ಹಾಗೆ ಓಮ್ನಿಟೆಕ್ ಇಂಜಿನಿಯರಿಂಗ್ನ IPO 5 ಮಾರ್ಚ್ಗೆ ಲಿಸ್ಟ್ ಆಗುತ್ತೆ. ಈ ಒಂದು IPOನಲ್ಲಿ ಕೂಡ ₹5 ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತದೆ. ಮಾರ್ಚ್ 4ಕ್ಕೆ ಇನ್ನೊಂದು IPO ಸಬ್ಸ್ಕ್ರಿಪ್ಷನ್ಗೆ ಕೂಡ ಓಪನ್ ಆಗ್ತದೆ. ಆ ಒಂದು IPOನಲ್ಲಿ ಕೂಡ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿ ಕೊನೆ ದಿನ ಅಪ್ಲೈ ಮಾಡಬೇಕಾಗತ್ತೆ. ಪ್ರೀಮಿಯಮ್ಸ್ ನೆಗೆಟಿವ್ ಇತ್ತು ಅಂದರೆ IPOನ ಅವಾಯ್ಡ್ ಮಾಡ್ಬೋದು. ಸೊ ನಾಳೆ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಇಂಡಿಯನ್ ಮಾರ್ಕೆಟ್ಸ್ಗಳಿಗೆ ಸಿಗುತ್ತೆ. ಬಟ್ US ಮಾರ್ಕೆಟ್ಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳಿನ US ಮಾರ್ಕೆಟ್ನ ಟ್ರೇಡಿಂಗ್ ಬೇಸಿಸ್ ಮೇಲೆ ಬುಧವಾರ ನಮಗೆ ಇಂಡಿಯನ್ ಮಾರ್ಕೆಟ್ಸ್ ಓಪನ್ ಆಗೋದು ಕಾಣಿಸುತ್ತೆ.
ಇರಾನ್ ಕಂಟಿನ್ಯೂಸ್ ಅಟ್ಯಾಕನ್ನು ಇಸ್ರೇಲ್ ಹಾಗೆ ಬೇರೆ ದೇಶಗಳ ಮೇಲೆ ಮಾಡ್ತಿದೆ. ಎಸ್ಪೆಷಲಿ US ಆರ್ಮಿ ಬೇಸಸ್ಗಳ ಮೇಲೆ ಅಟ್ಯಾಕ್ ನೋಡೋದಕ್ಕೆ ಸಿಗ್ತದೆ. ಇದರಿಂದ ಟೆನ್ಷನ್ಸ್ ಇನ್ನಷ್ಟು ಎಸ್ಕಲೇಟ್ ಆಗ್ಬೋದು. US ಮತ್ತೆ ಏನಾದರೂ ಅಟ್ಯಾಕನ್ನು ಮಾಡಿದ್ರೆ ಈ ಒಂದು ವಾರ್ ಸಿಚುವೇಶನ್ಸ್ ಇನ್ನಷ್ಟು ಇಂಟೆನ್ಸಿಫೈ ಆಗುತ್ತೆ. ಅದರಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.